ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಂತ ಆರೋಪ. ವಿಧಾನಸೌಧ ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ. ಪಾಕ್ ಪರ ಘೋಷಣೆ ಕೂಗಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ನಾಸಿರ್ ಹುಸೇನ್ ಬೆಂಬಲಿಗ ಮೊಹಮ್ಮದ್ ಶಫಿ ನಾಸಿಪುಡಿ ವಿಚಾರಣೆ ನಡೆದಿದೆ. ನಿನ್ನೆ ತಡರಾತ್ರಿ ಮೊಹಮ್ಮದ್ ಶಫಿ ನಾಸಿಪುಡಿ ವಿಚಾರಣೆ ನಡೆಸಲಾಯಿತು. ಧ್ವನಿ ಪರೀಕ್ಷೆಗಾಗಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಬ್ಯಾಡಗಿಯ ಮೆಣಸಿನಕಾಯಿ ವರ್ತಕ ಮೊಹಮ್ಮದ್ ಶಫಿ ನಾಸಿಪುಡಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಅನ್ನೋ ಆರೋಪ ಇದೆ. ಶಫಿ ವಿರುದ್ಧ ಬ್ಯಾಡಗಿ ಬಿಜೆಪಿ ಮುಖಂಡರು ಆರೋಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಪ್ರಕರಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮೊಹಮ್ಮದ್ ಶಫಿ ನಾಸಿಪುಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಕೂಗಿದ್ದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ, ನಾನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ. ಬಿಜೆಪಿ ನಾಯಕರ ಆರೋಪ ಸುಳ್ಳು ಅಂತ ಶಫಿ ನಾಸಿಪುಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಮೊನ್ನೆ ನಾಸಿರ್ ಹುಸೇನ್ ಜೊತೆಗೆ ಇದ್ದದ್ದು ನಿಜ, ಆದ್ರೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ನಡೆದಂಥ ದೇಶದ್ರೋಹಿ ಘೋಷಣೆಯನ್ನು ಕೂಗಿದ್ರು ಅನ್ನುವಂಥ ವಿಚಾರ ಈಗ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಡಗಿಯ ಮೆಣಸಿನಕಾಯಿ ವರ್ತಕರೊಬ್ಬರ ಹೆಸರು ಕೇಳಿ ಬಂದಿದೆ. ಬಿಜೆಪಿ ಮುಖಂಡರೆಲ್ಲರೂ ಕೂಡ ಇವತ್ತು ಬ್ಯಾಡಗಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶಫಿ ಅಹಮದ್ ನಾಸಿಪುಡಿ ಅನ್ನುವಂಥವ್ರ ಮೇಲೆ ಆರೋಪ ಕೇಳಿ ಬಂದಿದೆ. ಮಾತನಾಡ್ತೀನಿ ಸರ್, ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ಒಂದು ಆ ರೀತಿ ಘೋಷಣೆ ಕೂಗಿದ್ದು ನೀವೇ ಅಂತ, ಅಲ್ಲಿ ಹೋಗಿ ಘೋಷಣೆ ಕೂಗಿದ್ದು ನೀವೇ ಅಂತ ಹೇಳಿ ಒಂದು ದೂರನ್ನು ಕೂಡ ದಾಖಲು ಮಾಡಿ ಬಂದಿದ್ದಾರೆ. ನಿಜಾನ? ನಿನ್ನೆ ನೀವು ಅಲ್ಲಿದ್ರ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ನಿಜಾನ, ಹೇಗೆ ಅಂತ? ನಾನು ವಿಧಾನಸೌಧದಲ್ಲಿ ಇದ್ದೆ, ಆದರೆ ಈ ಥರ ಘೋಷಣೆಯನ್ನು ನಾನು ಕೂಗಿಲ್ಲ. ನಾನು ನನ್ನ ಹೆತ್ತ ತಾಯಿ ಆಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಹುಟ್ಟಿದ ದೇಶದ ಭಾರತ ಮಾತೆಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಥರ ನಾನು ಘೋಷಣೆಯನ್ನು ಮಾಡಿರುವುದಿಲ್ಲ. ಅದು ನನಗೆ ಗೊತ್ತಿಲ್ಲ ಸರ್, ಅವರು ಯಾವ ಬಗ್ಗೆ ಅವ್ರು ಆರೋಪ ಮಾಡಿದಾರೆ ಅಂತ ಹೇಳಿ ನಾನು ಅವ್ರಿಗೆ ಟೀಕೆ ಮಾಡೋಕ್ಕೂ ನಾನು ಮಾಡಲ್ಲ ಸರ್. ಅವ್ರ ಬಗ್ಗೆ ನಿನ್ನೆ ತಾವು ಯಾರ ಬಗ್ಗೆನೂ ಇಲ್ಲಿಯವರೆಗೂ ನಾನು ಯಾರ ಬಗ್ಗೆನೂ ಧಿಕ್ಕಾರನೂ ಕೂಡ ಮಾಡಿಲ್ಲ. ನಾನು ನಾಸಿರ್ ಹುಸೇನ್ ಅವ್ರಿಗೆ ನಿನ್ನೆ ವಿಶ್ ಮಾಡಕ್ ಹೋಗಿದ್ರಿ, ಅವ್ರ ಜೊತೆಗಿದ್ರಿ, ಆ ಸಂದರ್ಭದಲ್ಲೇ ಕೂಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನಾನು ಅವ್ರ ಜೊತೆಗಿದ್ದೆ. ಅವರು ಗೆಲುವು ಸಾಧಿಸಿ ಹೊರಗಡೆ ಬಂದ ಮೇಲೆ ಎಲ್ಲರೂ ಬಹಳಷ್ಟು ಮಂದಿ ಇದ್ರು, ಅವ್ರ ಜೊತೆಗೆ ನಾವು ಕೂಡ ಇದ್ವಿ. ಎಲ್ಲರೂ ನಾಸಿರ್ ಹುಸೇನ್ ಜಿಂದಾಬಾದ್, ನಾಸಿರ್ ಸಾರ್ ಜಿಂದಾಬಾದ್, ನಾಸಿರ್ ಖಾನ್ ಜಿಂದಾಬಾದ್ ಮತ್ತು ನಾಸಿರ್ ಸಾರ್ ಜಿಂದಾಬಾದ್ ಅಂತ ಕಾಂಗ್ರೆಸ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಜೈಕಾರ ಹಾಕಿದ್ದೇನೆ ಅಷ್ಟೇ ಸರ್. ಈ ತರ ಯಾರು ಘೋಷಣೆ ಕೂಗಿಲ್ಲ, ಈ ತರ ನಾನು ಕೇಳಿಲ್ಲ ಸರ್. ಈ ಸರ್ ಘೋಷಣೆ ಮಾಡಿದ್ದು ನಾನು ಕೇಳಿಲ್ಲ. ಆ ಥರ ಯಾರಾದರೂ ಘೋಷಣೆ ಮಾಡಿದ್ರೆ ನೀವು ಅದನ್ನ ತನಿಖೆ ಮಾಡಿ ಸರ್, ಅವ್ರಿಗೆ ಸೂಕ್ತ ಕ್ರಮ ತಗೊಳ್ರಿ, ಅವ್ರಿಗೆ ಶಿಕ್ಷೆ ಕೊಡ್ರಿ. ನಾನು ಕೂಡ ನಿಮ್ಮ ಜೊತೆಗಿದ್ದೀನಿ ಅಂತ ನಾನು ಹೇಳ್ತೇನೆ ಸರ್. ತಾವು ತನಿಖೆ ಎದುರಿಸಕ್ಕೆ ರೆಡಿ ಇದ್ದೀರಿ? ರೆಡಿ ಇದ್ದೀನಿ ಸರ್, ರೆಡಿ ಇದ್ದೀನಿ. ನಾನು ಕೂಡ ತನಿಖೆ ಎದುರಿಸಕ್ಕೆ ರೆಡಿ ಇದ್ದೀನಿ. ನಿನ್ನೆ ಹೋದಂಥ ಸಂದರ್ಭದಲ್ಲಿ ಒಂದು ತೀರಾ ತುಂಬ ಜನ ಏನು ಇರಲಿಲ್ಲ ನಾಸಿರ್ ಹುಸೇನ್ ಅವ್ರ ಹತ್ರ, ಒಂದು 20-30 ಜನ ಇದ್ರು. ಆ ಸಂದರ್ಭದಲ್ಲಿ ತಮಗೆ ಯಾರದರ ಮೇಲೆ ಅನುಮಾನ ಇದೆ ಹೇಗೆ? ಆ ಸಂದರ್ಭದಲ್ಲಿ ಒಂದು 50-60-70 ಜನ, 100 ಜನ ಕಡಿಮೆ ಇದ್ರು. ನಾವು ಅವರು ಜಯಕಾರ ಹಾಕಿದ್ರು. ಆ ಟೈಮ್ದಲ್ಲಿ ಯಾರಾದರೂ ಕೂಡ ಬರೀ ಜಯಕಾರ ಹಾಕೋದ್ರೊಳಗೆ ಮಾತ್ರ ಇದು ಇರ್ತಾರೆ ಸರ್. ಆ ಟೈಮ್ನಲ್ಲಿ ಯಾರಿದಾರ ಯಾರಿಲ್ಲ ಅಂತ ನಾವು ಹೆಂಗೆ ಹೇಳ್ಬೇಕು ಸರ್? ಅದು ಆಗಿರೋದು ಒಂದು 5-10 ನಿಮಿಷ ಮಾತ್ರ. 10 ನಿಮಿಷದಲ್ಲಿ ನಾವಂತೂ ನೋಡಕ್ ಹೋಗಿಲ್ಲ. ನಾವು ಹೋಗಿದ್ದು ವಿಶ್ ಮಾಡ್ಲಿಕ್ಕೆ ಹೋಗಿದ್ದೀವಿ ಮತ್ತು ಅವ್ರಿಗೆ ಜಯಕಾರ ಹಾಕಲಿಕ್ಕೆ ಹೋಗಿದ್ದೀವಿ ಹೊರತು ಮತ್ತು ಬೇರೆ ಯಾವುದೋ ಒಂದಲ್ಲಿ ಇದು ಮಾಡ್ಬೇಕಂತ ಏನು ಹೋಗಿಲ್ಲ ಸರ್. ಅಲ್ಲಿ ಪೊಲೀಸರು ಅವರೆಲ್ಲ ತಮಗೆ ವಿಚಾರಿಸಿದಾರ ಹೇಗೆ ಅಂತ? ಪೊಲೀಸ್ ಸರ್ ಕೂಡ ಇಲ್ಲಿ ಡಿಪಾರ್ಟ್ಮೆಂಟ್ ಸರ್ ವಿಚಾರಿಸಿದ್ರು. ಆ ಟೈಮ್ನಲ್ಲಿ ಎಲ್ಲಿದ್ರಿ ನೀವು ಅಂತ ಕೇಳಿದ್ರು. ನಾನು ಹೇಳಿದೆ ಅವ್ರಿಗೆ ವಿಧಾನಸೌಧದಲ್ಲಿ ಇದ್ದೆ ಸರ್ ನಾನು ಅಂತ ಹೇಳಿದೆ. ಆ ಟೈಮ್ನಲ್ಲಿ ನಾಸಿರ್ ಸರ್ ಜಿಂದಾಬಾದ್, ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳ್ತಿದ್ರು. ಆ ಟೈಮ್ನಲ್ಲಿ ಎಲ್ಲರೂ ಜಯಕಾರ ಹಾಕ್ತಿದ್ರು, ನಾನು ಕೂಡ ಜಯಕಾರ ಹಾಕಿದ್ದೇನೆ ಅಂತ ಹೇಳಿದೆ. ಥ್ಯಾಂಕ್ ಯು. ಇದು ಶಫಿ ಅಹಮದ್ ಅವರ ಮಾತು. ಆ ರೀತಿ ನಾನು ಮಾತನಾಡೇ ಇಲ್ಲ, ಆ ರೀತಿ ಘೋಷಣೆ ಕೂಡ ಕೂಗಿಲ್ಲ, ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಬೇಕು ಪೊಲೀಸರ ತನಿಖೆ ಏನಾಗುತ್ತೆ ಅನ್ನುವಂಥದ್ದು. ತನಿಖೆಗಳಿಂದ ಮಾತ್ರ, ಅದು ನಿಷ್ಪಕ್ಷಪಾತವಾಗಿ ನಡೆದರೆ ಮಾತ್ರ ತನಿಖೆಯಿಂದ ಸತ್ಯ ಹೊರಬರಲಿಕ್ಕೆ ಸಾಧ್ಯ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.